ಗಾಯ್ಸ್, ನಮ್ಮ ರೈಲು ದಾಂಡೇಲಿಯಿಂದ ಹೊರಡ್ತಾ ಇದೆ ನೋಡಿ. ಸ್ಟೇಷನ್ ಅನ್ನು ಬಿಡುತ್ತಾ ಇದೆ. ಸ್ಲೋಲಿ ಹೋಗುತ್ತಿದೆ. ನಿಂತು ಬಿಡ್ತು ರೈಲು. ಯಾರೋ ಪ್ರಯಾಣಿಕರು ಬರುವರು ಇದ್ದಾರೆ ಕಾಣುತ್ತೆ. ಮತ್ತೆ ಹೊರಡಲು ಆರಂಭಿಸಿದೆ ನಮ್ಮ ಡೆಮು ರೈಲು ಅರ್ಣಾವರ ಕಡೆಗೆ. ಮತ್ತೆ ನಿಲ್ತು ರೈಲು. ಏನ್ ಸಮಸ್ಯೆ ಬಂತಪ್ಪ? ಪ್ರಯಾಣಿಕರು ಇದ್ರು ಕಾರುತ್ತೆ. ಅವರು ಹತ್ತಿದ ಮೇಲೆ ಈಗ ಮತ್ತೆ ರೈಲು ಬಿಡುತ್ತಾರೆ. ರೈಲ್ವೆ ಸಿಬ್ಬಂದಿಯು ಸಿಗ್ನಲ್ ಕೊಡ್ತಿದ್ದಾರೆ. ಮತ್ತೆ ನಮ್ಮ ರೈಲು ಪ್ರಯಾಣ ಮಾಡಲು ಆರಂಭಿಸಿದೆ ಅರ್ಣಾವರ ಕಡೆಗೆ. ನೋಡಿ, ದಾಂಡೇಲಿಯ ಕಾಡು. ದಾಂಡೇಲಿಯ ರೈಲ್ವೆ ಸ್ಟೇಷನ್ ಅನ್ನು ನಮ್ಮ ರೈಲು ಸ್ಕಿಪ್ ಮಾಡ್ತಾ ಇದೆ. ಕೊನೆಯ ಘಟ್ಟಕ್ಕೆ ತಲುಪಿತು ರೈಲ್ವೆ ಸ್ಟೇಷನ್ನ. ಇಲ್ಲಿ ನೋಡಿ ಎಷ್ಟು ಕಾಡು ಇದೆ ಅಂತ. ಇಲ್ಲಿ ಮಳೆಗಾಳಿನಲ್ಲಿ ಕೂಡ ಪ್ರಯಾಣ ಮಾಡಬೇಕು. ಮತ್ತೆ ಹೆಚ್ಚು ಪ್ರವಾಸಿಗರು ದಾಂಡೇಲಿಗೆ ಭೇಟಿ ನೀಡಬೇಕು. ನೀವು ಇದು ನೋಡ್ತಿದ್ದೀರಿ ಅಲ್ಲ ಫ್ರೆಂಡ್ಸ್, ಹಳೆಯನ್ನು. ಇದು ದಾಂಡೇಲಿಯ ಪೇಪರ್ ಮಿಲ್ನ ಫ್ಯಾಕ್ಟ್ರಿಗೆ ಸಂಪರ್ಕಿಸುತ್ತೆ. ಇಲ್ಲಿಂದ ಗೂಡ್ಸ್ ರೈಲು ಹೋಗುತ್ತೆ ಪೇಪರ್ ಮಿಲ್ ಕಾರ್ಖಾನೆಗೆ. ನಾವು ಪ್ರಯಾಣಿಸುವ ರೈಲು ವೇಗವನ್ನು ಪಡೆಯುತ್ತಿದೆ.
ಅರಣ್ಯ ಪ್ರದೇಶ ತುಂಬ ಸುಂದರವಾಗಿದೆ. ಮಳೆಗಾಲದಲ್ಲಿ ಈ ಪ್ರದೇಶದಲ್ಲಿ ಪ್ರಯಾಣಿಸಿದರೆ ಮತ್ತಷ್ಟು ಸಂತೋಷ ಬರುತ್ತದೆ. ದಟ್ಟವಾದ ಅರಣ್ಯವನ್ನು ನೋಡಲು ಕೂಡ ತುಂಬ ಖುಷಿ ಆಗ್ತಾ ಇದೆ. ದಾಂಡೇಲಿ ಭಾಗದ್ದು ರಿಸರ್ವ್ ಫಾರೆಸ್ಟ್ನ ಈ ಭಾಗದ ಕಾಡಿನ ಬಗ್ಗೆ ವರ್ಣನೆ ಮಾಡಲು ಶಬ್ದನೇ ಬರುತ್ತಿಲ್ಲ. ರೈಲು ಮತ್ತು ನಿಧಾನವಾಯಿತು. ಮತ್ತೆ ರೈಲನ್ನು ಎಕ್ಸಲರೇಷನ್ ಮಾಡಲಾಗಿದೆ. ಓ ನೋಡಿ, ಬ್ಯೂಟಿಫುಲ್ ಹಳ್ಳವನ್ನು. ಈ ಅರಣ್ಯದಲ್ಲಿ ಇಂಥ ಹಳ್ಳಗಳು ನೋಡಲು ಸಿಗುತ್ತದೆ. ನೋಡಿ ಹೊಲಗಳನ್ನ, ಭತ್ತದ ಹೊಲ ಕಾಣುತ್ತೆ. ಎಷ್ಟು ಸುಂದರವಾಗಿದೆ.
ಯಾವುದೋ ಒಂದು ಹಳ್ಳಿ ಕಡೆಯಿಂದ ನಮ್ಮ ಡೆಮು ರೈಲು ಹೋಗುತ್ತಿದೆ. ಈ ರೈಲಿಗೂ ಈ ಹಳ್ಳಿಗೂ ರೈಲಿನ ಸಂಪರ್ಕವು ಒದಗಿಸಿದರೆ ಇಲ್ಲಿನ ಜನರಿಗೆ ಅನುಕೂಲವಾಗುತ್ತದೆ. ಮತ್ತೆ ಕಾಡು ಬಂತು. ಮತ್ತೆ ನಮ್ಮ ರೈಲು ಇಲ್ಲಿ ಕ್ರಾಸಿಂಗ್ಗೆ ನಿಂತಿತ್ತು. ಅರ್ಣಾವರ್ ಬಂತಂತ ಕಾಣುತ್ತೆ ಗೈಸ್. ಇವೆಲ್ಲ ಮನೆಗಳು ಮೋಸ್ಟ್ಲಿ ಅರ್ಣಾವರ್ದು ಕಾಣುತ್ತೆ. ಎಷ್ಟು ಸುಂದರವಾಗಿದೆ ಈ ಊರು. ಶಾಲಾ ಮಕ್ಕಳು ನೋಡಿ, ಇದು ರೈಲ್ವೆ ಗೇಟು. ನನ್ನ ಬ್ಲಾಗಿಗೆ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಚಾನೆಲ್. ಬೆಳಗಾವಿ ಮತ್ತು ಲೋಂಡಾ ಕಡೆ ಹೋಗುವ ಹಳಿಗಳು ಕಾಣುತ್ತಿವೆ. ಇದೇ ನೋಡಿ, ಅರ್ಣಾವರದಿಂದ ಬೆಳಗಾವಿ ಕಡೆಗೆ ಹೋಗುವ ಹಳಿ. ಬೆಳಗಾವಿ ಆಗಿರಲಿ, ಲೋಂಡಾ ಆಗಿರಲಿ, ಅಥವಾ ಗೋವಾ ಆಗಿರಲಿ, ನನ್ನದು ಇದು ಮೊದಲನೇ ರೈಲ್ವೆ ಜರ್ನಿ ಬ್ಲಾಗ್. ಏನಾದರೂ ತಪ್ಪಿದರೆ ಕ್ಷಮಿಸಿ ನನ್ನ ಬ್ಲಾಗ್ನಲ್ಲಿ. ನೋಡಿ, ಈಗ ನಮ್ಮ ರೈಲ್ವೆ ಗಾಡಿ ಪ್ಲಾಟ್ಫಾರ್ಮ್ ಹತ್ರ ಹೋಗುತ್ತಿದೆ. ನೋಡಿ, ಅರ್ಣಾವರ್ನ ಮನೆಗಳು. ರೈಲ್ವೆ ಸಿಬ್ಬಂದಿಗಳು ನಿಂತಿದ್ದಾರೆ, ಇನ್ನು ಕೆಲಸ ಮಾಡ್ತಾ ಇದ್ದಾರೆ. ಹಳಿಗಳು ನಮ್ಮ ಗಾಡಿ ಹೋದ ಮೇಲೆ ಮಾಡುತ್ತಾರೆ ಕಾಣುತ್ತೆ. ನೋಡಿ, ಅರ್ಣಾವರ್ ಜಂಕ್ಷನ್ ಬಂತು. ನಮ್ಮ ಗಾಡಿ ಪ್ಲಾಟ್ಫಾರ್ಮ್ ಹತ್ರ ಹೋಗುತ್ತಿದೆ.
ಫ್ರೆಂಡ್ಸ್, ಇದು ಅಪಾರ್ಟ್ಮೆಂಟಾ ಅಥವಾ ಯಾವುದಾದರೂ ಇಲಾಖೆಯ ಕ್ವಾರ್ಟರ್ಸ್ ಅಂತ ಕಮೆಂಟ್ ಮಾಡಿ, ನನಗೆ ಕನ್ಫ್ಯೂಸ್ ಇದೆ. ನೋಡಿ, ಅರ್ಣಾವರ ಜಂಕ್ಷನ್ ಬಂತು. ಇಲ್ಲಿಂದ ಈಗ ಹೊರಗಡೆ ಹೋಗೋದು ಹೇಗೆ ಅಂತ ತಿಳಿದುಕೊಳ್ಳಬೇಕು. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು ಗೈಸ್. ನಂತರ ನಮ್ಮದು ಜರ್ನಿ ಬಸ್ನಲ್ಲಿ ಇದೆ. ಈ ಗಾಡಿಯು ಧಾರವಾಡ ತನಕ ಹೋಗಿದ್ರೆ ಧಾರವಾಡ ಅಥವಾ ಹುಬ್ಬಳ್ಳಿ ತನಕ. ನಾನು ರೈಲ್ವೆ ಇಲಾಖೆಯವರ ಕಡೆ ಮನವಿ ಮಾಡಿಕೊಳ್ಳುತ್ತೇನೆ, ಆದಷ್ಟು ಜಲ್ದಿ ದಾಂಡೇಲಿಯಿಂದ ಹುಬ್ಬಳ್ಳಿ ತನಕ ರೈಲ್ವೆ ಬಿಡಿ ಅಂತ. ರೈಲ್ವೆ ತನಕ ಬಿಟ್ಟರೆ ದಾಂಡೇಲಿಯಿಂದಲೂ ಕೂಡ ಸಾಕಷ್ಟು ಪ್ರಯಾಣಿಕರು ಹತ್ತುತ್ತಾರೆ ರೈಲಿನಲ್ಲಿ. ಭಾಳ ಚಲೋ ಮಾಡಿ ಕಟ್ಟಿದ್ದಾರೆ. ನಮ್ಮ ಬಾಜು ಯಾವುದೇ ಟ್ರೈನ್ ನಿಂತಿದೆ, ಟ್ರೈಲರ್ ಆಗಿ ಹೋಗುತ್ತಿದೆ. ಯಾವ ಗಾಡಿ ಅಂತ ತಿಳಿಯುತ್ತಾ ಇಲ್ಲ. ಹುಬ್ಬಳ್ಳಿ ಅಂತ ಕಾಣ್ತು. ಪ್ಲಾಟ್ಫಾರ್ಮ್ ಬಂತು ಗೈಸ್.